ಸ್ನೇಹಿತರೆ, ನೀವೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಮೇಳ ಇನ್ನೆಲ್ಲೆಲ್ಲ ಆಗ್ತಾರೆ ಹೇಳಿ ಶ್ರುತಿ ಬ್ಯಾಂಗ್ಳೂರಲ್ಲಿ ಅಂತ. ನಾನು ಹೇಳ್ತೀನಿ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ತುಂಬಾನೇ ಯುನೀಕ್ ಆಗಿದೆ ಇಲ್ಲಿ ಪ್ರಾಡಕ್ಟ್ಸ್ ಗಳೆಲ್ಲ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಈ ಒಂದು ಎಕ್ಸಿಬಿಷನ್ ನಡೆಸ್ತಾರೆ ಅಂತ ಓನರ್ ನನ್ನ ಜೊತೆ ಇದ್ದಾರೆ, ಅರ್ಚನಾ ಅಂತ. ಸೊ ಅವ್ರನ್ನ ವೆಲ್ಕಮ್ ಮಾಡಿ ಈ ಒಂದು ಎಕ್ಸಿಬಿಷನ್ ಈ ಒಂದು ವಿಡಿಯೋದಲ್ಲಿ. ಸೊ ಅವರಿಂದನೇ ಕೇಳ್ತಾ ಹೋಗೋಣ ಏನೇನೆಲ್ಲ ರೆಡಿ ಆಗುತ್ತೆ, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂತ. ಮ್ಯಾಮ್, ನೀವೇ ಹೇಳ್ಬೇಕು ನಮ್ಮ ವ್ಯೂವರ್ಸ್ಗೆ. ಸೊ ಎಷ್ಟು ವರ್ಷದಿಂದ ಈ ಒಂದು ಮೇಳ ನಡೆಸ್ತಾ ಇದ್ದೀರಾ ಮ್ಯಾಮ್? ನಮಸ್ಕಾರ ವ್ಯೂವರ್ಸ್, ನನ್ನ ಹೆಸರು ಅರ್ಚನಾ ಶಶಿಧರ್ ಅಂತ. ನಮ್ಮ ಸ್ಟೋರ್ ಬಂದು ದ ಸೆಲೆಬ್ರೇಷನ್ ಸ್ಟೋರ್ ಉತ್ತರಳ್ಳಿ, ಬ್ಯಾಂಗ್ಳೂರಲ್ಲಿ. ನಾನು 32 ಇಯರ್ಸಿಂದ ಈ ಬಿಸ್ನೆಸ್ಸಲ್ಲಿ ನಾವು ಮಾಡ್ಕೊಂಡು ಬಂದ್ವಿ. ಇಟ್ ಸ್ಟಾರ್ಟೆಡ್ ಆಸ್ ಅ ಹಾಬಿ. ಇವತ್ತು ಇಟ್ ಈಸ್ ಅ ರಿಜಿಸ್ಟರ್ಡ್ ಫರ್ಮ್. ಸೊ ಹಬ್ಬದ ಟೈಮಿಗೆ ಎಲ್ಲರಿಗೂ ಹಬ್ಬ ಮಾಡೋಕ್ಕೆ ಸುಲಭ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿ ಒಂದು ಎಕ್ಸಿಬಿಷನ್ ಥರ ಮಾಡ್ತೀವಿ. ಸೊ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ಗೊತ್ತಾಗ್ಲಿ ನಮ್ದು ಸ್ಟೋರ್ ಬಗ್ಗೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮ್ಯಾಮ್, ನನಗಂತೂ ಪರ್ಸ್ನಲಿ, ನಾನು ಸುಮ್ಮನೆ ವಿಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಪ್ರಾಡಕ್ಟ್ಸ್ ಯುನೀಕ್ನೆಸ್ ನೋಡಿ. ಬಿಕಾಸ್ ನಾನು ತುಂಬಾ ಕಡೆ ಬ್ಯಾಂಗ್ಳೂರಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್, ಎಲ್ಲಾ ಕಡೆನೂ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ತರನೇ ಇರುತ್ತೆ. ಬಟ್ ಆದ್ರೆ ಇವ್ರದ್ದು ಪ್ರಾಡಕ್ಟ್ಸ್ ಕ್ವಾಲಿಟಿನಲ್ಲಾಗ್ಲಿ ಅಥವಾ ಒಂದು ಯುನೀಕ್ನೆಸ್ ಅಲ್ಲಾಗ್ಲಿ ತುಂಬಾನೇ ಚೆನ್ನಾಗಿದೆ. ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ. ಓ, ಇದು ತಗೊಳ್ಳ ಆ ತರ ಇಷ್ಟ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಈ ಒಂದು ಎಕ್ಸಿಬಿಷನ್ಗೆ ವಿಸಿಟ್ ಆಗಿರುವಂತದ್ದು. ಮೇಡಮ್ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಅವರು ಎಲ್ಲ ಒಂದು ತೋರಿಸ್ತಾ ಹೋಗ್ತಾರೆ ಎಕ್ಸಿಬಿಷನ್ ಅಲ್ಲಿ ಏನೇನೆಲ್ಲ ಒಂದು ಪ್ರಾಡಕ್ಟ್ಸ್ ಈ ಸಲ ತಯಾರಾಗಿದೆ ಅಂತ. ಪ್ರತಿ ವರ್ಷ ಕೂಡ ಒಂದು ಯುನೀಕ್ನೆಸ್ ಅನ್ನೋದು ಇರುತ್ತೆ. ಸೊ ನನ್ನ ಫ್ರೆಂಡ್ ಕೂಡ ಹೇಳಿದ್ರು ಅವ್ರ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ, ಹೋಗಿ ಶ್ರುತಿ ಅಂತ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ. ಮೇಡಮ್, ನಿಮ್ಮಲ್ಲಿ ಎಲ್ಲಾ ತರನು ಪ್ರಾಡಕ್ಟ್ಸ್ ಸಿಗುತ್ತೆ. ಮತ್ತೆ ಈ ಒಂದು ಎಕ್ಸಿಬಿಷನ್ ಸ್ಟಾಲ್ ಹಾಕಿರೋದು ಟಿಲ್ ವರಮಹಾಲಕ್ಷ್ಮಿ ಅವ್ರಿಗೂ ಇರುತ್ತೆ. ಅದು ಬಿಟ್ಟು ನಮ್ದು 365 ಡೇಸ್ ಈ ಶೋರೂಮ್ ಅಂತೂ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಏನಂದ್ರೆ ಈ ಸೀಸನಿಗೋಸ್ಕರ ನಾವು ರೆಡಿ ಆಗಿರ್ತೀವಿ, ಒಂದಷ್ಟು ಹೊಸ ಪ್ರಾಡಕ್ಟ್ಸ್ ನ ರೆಡಿ ಮಾಡಿರ್ತೀವಿ. ಆ ಹೊಸ ಪ್ರಾಡಕ್ಟ್ಸ್ ಎಲ್ಲ ಈ ಟೈಮ್ ಅಲ್ಲಿ ಡಿಸ್ಪ್ಲೇ ಮಾಡಿ ಜನಕ್ಕೆ ಅರ್ಥ ಆಗ್ಲಿ ಅದು ಹೇಗೆ ಇಡಬಹುದು ಅಂತ ಒಂದ್ ಈ ತರ ಎಲ್ಲ ಡಿಸ್ಪ್ಲೇ ಮಾಡ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಅದು ಮಾಡಿ ವಿ ವುಡ್ ಹವ್ ಕ್ಯೂರೇಟೆಡ್ ಎಲ್ಲ ಒಂದಷ್ಟು ಪ್ರಾಡಕ್ಟ್ಸ್, ಅದನ್ನ ಹೇಗೆ ಯೂಸ್ ಮಾಡಬಹುದು ಅಂತಾನು ತೋರಿಸಿ ಸೇಲ್ಗೂ ಇಟ್ಟಿರ್ತೀವಿ ಅದನ್ನ. ಓಕೆ ಮ್ಯಾಮ್, ಇವಾಗ ಏನೇನೆಲ್ಲ ಒಂದು ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸೋಣ. ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಕ್ವೆರಿ. ಈಗ ನಮ್ಮ ವ್ಯೂವರ್ಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಎಲ್ಲ ಇರ್ತಾರೆ, ಅಂತವ್ರಿಗೆ ಕೊರಿಯರ್ ಫೆಸಿಲಿಟಿ ಇದೆಯಾ ಹೇಗೆ? ಆಲ್ ಓವರ್ ದ ವರ್ಲ್ಡ್ ಶಿಪ್ಪಿಂಗ್ ಇರುತ್ತೆ ನಮ್ದು. ಬಟ್ ಆ ಶಿಪ್ಪಿಂಗ್ ಚಾರ್ಜಸ್ ನಾನು ಆಡ್ ಮಾಡ್ತೀನಿ. ದ ಕಸ್ಟಮರ್ ವಿಲ್ ಹ್ಯಾವ್ ಟು ಬೇರ್ ದಟ್. ಬಟ್ ಮಾಡಿ ಕೊಡ್ತೀವಿ, ಬಬಲ್ ರ್ಯಾಪ್ ಮಾಡಿ ನೀಟಾಗಿ ಎಲ್ಲಿ ಏನ್ ಕಳಿಸ್ಬೇಕು ಅಂದ್ರೂ ಅದ್ರ ತಕ್ಕನಂಗೆ ಪ್ಯಾಕಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೈಸ್ ಮ್ಯಾಮ್ ಎಲ್ಲ ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಿಕಾಸ್ ಅವ್ರದ್ದು ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡೂ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ಬ್ಯಾಂಗ್ಳೂರಲ್ಲೇ ಇದ್ದೀರಾ, ನಿಮ್ಗೆ ಇಲ್ಲೇ ವಿಸಿಟ್ ಆಗ್ಬೇಕು, ಟಚ್ ಅಲ್ಲಿ ಫೀಲ್ ಮಾಡಿ ನೋಡಿ ತಗೋಬೇಕು ಅಂದ್ರೆ ಕೆಳಗಡೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಡ್ರೆಸ್, ಲೊಕೇಶನ್, ಫೋನ್ ನಂಬರ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಇಲ್ಲಿಗೆ ಡೈರೆಕ್ಟ್ ಆಗಿ ವಿಸಿಟ್ ಆಗ್ಬೋದು. ಸೊ ಬನ್ನಿ ಇವಾಗ ಪ್ರಾಡಕ್ಟ್ಸ್ ನ ನೋಡ್ತಾ ಹೋಗೋಣ. ಒಂದು ಗಣೇಶ ಇಡ್ಬೋದು. ಇವಾಗ ನಾವು ಪ್ರತಿ ಹಬ್ಬಕ್ಕೂ ಒಂದು ಗಣೇಶ ಅಂತೂ ಪೂಜೆಗೆ ಇಟ್ಟೇ ಇಡ್ತೀವಲ್ಲ, ಅದನ್ನ ಎಂಫಸೈಸ್ ಮಾಡಕ್ಕೆ ಇದು ಒಂದು ಪೀಠ, ಇದು ಒಂದು ಆರ್ಚ್, ಎರಡೂ ಸೆಪರೇಟ್ ಇರುತ್ತೆ ನಿಮಗೆ. ಆಮೇಲೆ ಇದು ನೀವು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಮ್ಯಾಮ್. ಇದನ್ನ ಅಡ್ಜಸ್ಟ್ ಮಾಡಬಹುದು ನಾವು ಹೈಟ್. ಇವಾಗ ಮೂರ್ತಿ ದೊಡ್ಡದಿದ್ರೆ ಈ ತರ ಹೈಟ್ ಅಡ್ಜಸ್ಟ್ ಮಾಡಿ ಇಡಬಹುದು. ಇದರಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮಾಡಿದೀನಿ ನಾನು. ಸೊ ನಿಮಗೆ ಈಗ ನೋಡಿ ಕಲರ್ ಥೀಮ್, ಈ ಕಲರ್ ಸೋ ಬ್ಯೂಟಿಫುಲ್. ಇದು ನಿಮಗೆ ಗೌರಿಗೂ ಬರುತ್ತೆ, ಗಣೇಶಗೂ ಬರುತ್ತೆ, ಏನೇ ಐಡಲ್ ಇಡಬಹುದು. ಸೋ ನೈಸ್, ತುಂಬಾನೇ ಚೆನ್ನಾಗಿದೆ, ಬ್ಯೂಟಿಫುಲ್. ನಿಮ್ದು ಅದೇ ಮ್ಯಾಮ್, ನಾನು ಹೇಳ್ತಾ ಇರೋದು ಕಲೆಕ್ಷನ್ಸ್ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿದೆ ಕಲೆಕ್ಷನ್ಸ್. ಫ್ರೆಂಡ್ಸ್, ನಾನು ಸುಮ್ಮನೆ ಹೇಳ್ತಾ ಇಲ್ಲ ವಿಡಿಯೋಗೋಸ್ಕರ, ನಾನು ಈ ಥರ ಹೇಳೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸ್ ಇವ್ರ ಹತ್ರ. ನೋಡ್ತಾ ಇರ್ಬೋದು. ಸ್ಕ್ರೀನ್ ಶಾಟ್ ತೆಗೆದು ಬೇಕಾದ್ರೆ ಅವ್ರ ಹತ್ರ ಬುಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಪರ್ಟಿಕ್ಯುಲರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ. ಇದೆಲ್ಲ
ಮ್ಯಾಮ್ ಇದು ನಾನು ನೋಡಿರೋ ಪ್ರಕಾರ ತುಂಬಾ ಕಡೆ ಈ ಫೇಸ್ ಗೆ ಪೇಂಟ್ ಮಾಡಿರ್ತಾರೆ. ನಾನು ಸಡನ್ ಆಗಿ ಅನ್ಕೊಂಡೆ ಇದು ಎಲ್ಲೋ ಪೇಂಟ್ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಆಮೇಲೆ ನೀವು ಹೇಳ್ದಾಗ ಗೊತ್ತಾಯ್ತು ಒರಿಜಿನಲ್ ಅರ್ಶನದಿಂದ ಮಾಡಿರೋದು ಅಂತ. ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್ ಇದು. ಸೊ ನೋಡಿ ಮ್ಯಾಮ್, ಇದು ಏನಂದ್ರೆ ಕಸ್ಟಮರ್ಸ್ ಬೆಳ್ಳಿ ಮುಖವಾಡ ಇಟ್ಕೊಂಡಿರ್ತಾರೆ ಹಬ್ಬಕ್ಕೆ. ಸೊ ಆ ಮುಖವಾಡ ತಗೊಂಡ್ಬಂದಾಗ ಈ ತರ ಅರ್ಶನ, ಇದು ನಮ್ಮ ಒರಿಜಿನಲ್ ಅರ್ಶನನೇ. ಅದು ನಾನು ಯಾವ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್. ಇದು ಅದನ್ನ ಹಚ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಅಲಂಕಾರ ಮಾಡಿ ಈ ತರ ಸೀರೆ ಕೂಡ ಉಡ್ಸಿ ಕೊಡ್ತೀನಿ ನಾನು. ಈ ತರ ಬೇಕು ಅಂದ್ರೂ ಮಾಡಿ ಕೊಡ್ತೀನಿ, ಇನ್ನು ಬೇರೆ ಬೇರೆ ಪಾಸ್ಚರ್ಸ್ ಅಲ್ಲಿ ಬೇಕು ಅಂದ್ರೂ ಮಾಡಿ ಕೊಡ್ತೀನಿ. ದ ಐಡಿಯಾ ಇಸ್, ಈಗ ನಮ್ ಹತ್ರ ಹಬ್ಬನ ಈಸಿಯಾಗಿ ಹೆಂಗೆ ಸೆಲೆಬ್ರೇಟ್ ಮಾಡ್ಬೋದು ಅನ್ಬಿಟ್ಟು, ಇವಾಗ ನೋಡಿ ನಿಮಗೆ ಬ್ಯಾಕ್ ಸ್ಕ್ರೀನ್ ಇಂದ ಹಿಡಿದು ಕೆಳಗಡೆ ರಂಗೋಲಿ ತನಕ ಪ್ರತಿಯೊಂದು ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಅವರ ಜಾಗ, ಅವರ ಒಂದು ಪ್ರೆಫರೆನ್ಸ್ ತರ ನೋಡ್ಕೊಂಡು ಅವರು ಸೆಲೆಕ್ಟ್ ಮಾಡಿ ಸೆಟ್ ಮಾಡ್ಕೋಬಹುದು. ಇವಾಗ ನೋಡಿ, ಈ ವರ್ಷ ಇದು ಬಾಳೆ ಎಲೆ ಥೀಮ್ ಇದು ಬ್ಯಾಕ್ ಸ್ಕ್ರೀನ್ ಗೆ. ಸೊ ರಿಯಲ್ ಬನಾನಾ ಲೀವ್ಸ್ ಅಲ್ಲಿ ಮಾಡ್ತಾ ಇರೋದನ್ನ ಇದನ್ನ ಆರ್ಟಿಫಿಷಿಯಲಿ ರೆಪ್ಲಿಕೇಟ್ ಮಾಡಿರೋದು. ಇದೆಲ್ಲ ಸಿಂಗಲ್ ಪೀಸಸ್ ಇಂಡಿವಿಜುವಲ್ ಲೀವ್ಸ್ ರೀ. ಅದು ಯಾವ ಸೈಜ್ ಬೇಕೋ ಇದು ವಾಲ್ ಮೇಲ್ ಹಾಕ್ಬೋದು, ಸ್ಕ್ರೀನ್ ಮೇಲ್ ಹಾಕ್ಬೋದು. ಆ ತರ ಇಟ್ ಕ್ಯಾನ್ ಬಿ ಯೂಸ್ಡ್ ಮಲ್ಟಿಪರ್ಪಸ್. ಸೊ ಈ ತರ ಒಂದು ಬ್ಯಾಕ್ ಸ್ಕ್ರೀನ್, ನಿಮಗೆ ಅದು ಎಲೆ ಬೇಡ ಪ್ಲೇನ್ ಬ್ಯಾಕ್ ಸ್ಕ್ರೀನ್ ಬೇಕು ಅಂದ್ರೂ ನನ್ನ ಹತ್ರ ಇದೆ. ಅದನ್ನ ಹಾಕ್ಬಿಟ್ಟು ನೋಡಿ ಈ ತರ ಪಟ್ಟಿಗಳು ಮಾಡಿದೀನಿ. ಸೊ ಅದು ಎಲ್ಲಾ ಸೈಜಸ್ 4 feet 5 feet 6 feet ಅದು ಅಲ್ಲಿಂದ ಒಂದು ಕಂಪ್ಲೀಟ್ ಇರುತ್ತೆ ಮೇಲ್ಗಡೆಯಿಂದ ನಾವು ಹಾಕ್ಲಿಕ್ಕೆ. ಆಮೇಲೆ ನೋಡಿ ಇದು ಪಿಚ್ವಾಯಿ ಕಾನ್ಸೆಪ್ಟ್ ಇದೆ, ಲೋಟಸ್ ಅಂಡ್ ಪಿಚ್ವಾಯಿ. ಇದೇ ತರ ನಿಮಗೆ ಬಹಳ ವೆರೈಟೀಸ್ ನನ್ನ ಹತ್ರ ಹ್ಯಾಂಗಿಂಗ್ಸ್, ಡ್ರಾಪ್ಸ್ ಎಲ್ಲ ಇರುತ್ತೆ. ಆಮೇಲೆ ನೋಡಿ ಇದೆಲ್ಲ ಬಂದು ಬನಾನಾ ಟ್ರೀ ಇಡೋದಕ್ಕೆ. ನೋಡಿ ನಾನು ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್, ನಿಮ್ಗೆ ಯುನೀಕ್ನೆಸ್ ಇದೆ ಅಂತ. ಸೊ ಇವಾಗ ಬಾಳೆಕಂದ್ ಮಾಡಿದ್ದಾರೆ, ಬಟ್ ಆದ್ರೆ ಅದ್ರದ್ದು ಒಣಗಿರೋ ಎಲೆ ತರನು ಕೂಡ ಇದೆ. ಮತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಸ್ಟ್ಯಾಂಡ್ ಎಷ್ಟು ಯುನೀಕ್ ಆಗಿದೆ. ಮತ್ತೆ ಈ ತರ ಗೊಂಚಲು ನೀವು ಅಬ್ಸರ್ವ್ ಮಾಡಿದ್ರೆ ಆ ಸಾಫ್ಟ್ ಒಂದು ಸ್ಪಾಂಜ್ ಅಲ್ಲಿ ಮಾಡಿರ್ತಾರೆ, ಬಟ್ ಇದ್ರ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ. ಅದಕ್ಕೆ ಪಿಲ್ಲರ್ಸ್ ಇದೆ ನೋಡಿ. ಇವಾಗ ಈ ತರ ಡಿಫ್ರೆಂಟ್ ಸೈಜಸ್ ಪಿಲ್ಲರ್ಸ್ ಇದೆ ಸೈಡ್ ಅಲ್ಲಿ ಇಡ್ಲಿಕ್ಕೆ. ಅಂಬಾರಿ ಮೇಲಿರೋ ಆನೆ ಈ ತರ. ಆಮೇಲೆ ರಿಯಲ್ ಜಾಸ್ಮಿನ್ ಮೊಗ್ಗು ತರ ಕಾಣ ಹಂಗೆ ಜಾಸ್ಮಿನ್ ಗಾರ್ಲ್ಯಾಂಡ್ಸ್. ಆಮೇಲೆ ಈ ಅಲಂಕಾರನು ಅಷ್ಟೇ ಮ್ಯಾಮ್, ಒಂದೊಂದ್ ವರ್ಷ ಒಂದೊಂದ್ ಅಲಂಕಾರ ಮಾಡಿ ಕೊಡ್ತೀನಿ ಕಸ್ಟಮರ್ಸ್ ಗೆ. ಅವ್ರಿಗೆ ಹೆಂಗೆ ಬೇಕೋ ಪ್ರತಿ ವರ್ಷ ಚೇಂಜ್ ಮಾಡ್ಕೋಬಹುದು ಅಲಂಕಾರನ. ಸೊ ಅವರೇ ಬಂದ್ಬಿಟ್ಟು ನನಗೆ ಈ ವರ್ಷ ಈ ತರ ಅಲಂಕಾರ ಮಾಡ್ಕೊಡಿ, ಹೇರ್ ಸ್ಟೈಲ್ ಹಿಂಗ್ ಬೇಕು, ಒಡವೆ ಈ ತರ ಬೇಕು, ಏನ್ ಬೇಕು ಅಂದ್ರೂ ನಾನು ಬರ್ಕೊಂಡು ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಪ್ರತಿ ವರ್ಷ ಒಂದೇ ಮುಖವಾಡನ ಬೇರೆ ಬೇರೆ ಅಲಂಕಾರದಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಆಪರ್ಚುನಿಟಿ ಇರುತ್ತೆ. ಅದು ಎಲ್ಲಾ ಕಡೆ ಇರೋದಿಲ್ಲ, ಅದು ನಿಮ್ಮ ಹತ್ರ ಇದೆ, ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಅವ್ರು ಹೇಳ್ದಾಗೆ ಗೊತ್ತಾಯ್ತಲ್ಲ, ಈ ಫೇಸ್ ಅಲಂಕಾರ ಎಲ್ಲ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು. ಮತ್ತೆ ಇದು ಆ ಕಡೆ ಎಲ್ಲ ಇಟ್ಟಿದ್ರಲ್ಲ, ಇದು ಸೈಡ್ ಡೆಕೋರೇಷನ್ಸ್ಗೂ ಯೂಸ್ ಮಾಡಬಹುದು. ಬಟ್ ಇದು ಬಹಳಷ್ಟು ಜನ ಜಾಗ ಇಲ್ಲ ಅನ್ನೋರು ಬರೀ ಕಲಶ ಇಟ್ಟು ಆ ವರಮಹಾಲಕ್ಷ್ಮಿನ ಸಿಂಬಲೈಸ್ ಮಾಡೋದಕ್ಕೆ ಇದನ್ನ ಇಡಬಹುದು. ಈಗ ಪುಟ್ಟ ದೇವ್ರ ಮನೆ ಅಂದಾಗ ಇಂಥವ್ ಸಾಕಾಗತ್ತೆ ಅವ್ರಿಗೆ. ಇಲ್ಲ ಅಂದ್ರೂ ಎಲಾಬ್ರೇಟ್ ಆಗಿ ಇಟ್ಟಾಗ ಇದನ್ನ ಡೆಕೋರೇಟಿವ್ ಪರ್ಪಸ್ಗೂ ಆ ಕಡೆ ಈ ಕಡೆ ಇಡಬಹುದು. ಓಕೆ, ನೈಸ್. ಸೊ ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಬನಾನಾ ಸ್ಟ್ಯಾಂಡ್ ಗಳು ಕೂಡ ಅಷ್ಟೇ, ಅದೆಲ್ಲ ಬೇರೆ ಬೇರೆ ಕಲರ್ಸ್ ನಾನು ನೋಡ್ತಾ ಇದ್ದೆ. ಕಲರ್ಸ್ ನೋಡ್ಬೋದು, ಯೆಲ್ಲೋ, ಆರೆಂಜ್, ಮರೂನ್, ಬ್ಲೂ, ರೆಡ್ ಅಂಡ್ ಪಿಂಕ್ ಕಾಂಬಿನೇಷನ್ಸ್ ಅಲ್ಲಿ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇವ್ರ ಹತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದು ಕೂಡ ಲೋ ಕ್ವಾಲಿಟಿನಲ್ಲಿ ಯಾವುದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಲ್ಲ. ಸೊ ಸ್ಯಾರಿ ಡ್ರೇಪಿಂಗ್ ಕೂಡ ಮಾಡ್ಕೊಡ್ತಾರೆ. ನೀವೇ ಚಂಬು ಕಳಸ ಸ್ಯಾರಿ ಎಲ್ಲ ನೀವು ತಂದು ಕೊಟ್ರೆ ಮುಖವಾಡ ಎಲ್ಲ, ಸೊ ಈ ತರ ನೀವು ಅವರು ಸ್ಯಾರಿನ ಹುಡ್ಸಿ ಕೂಡ ಕೊಡ್ತಾರೆ. ನೋಡಿ ಇದೆಲ್ಲ ಡೋರ್ ಸೆಟ್ಸ್, ತೋಮಾಲ ಸೆಟ್ಸ್. ಇದು ಬಂದು ನಮಗೆ ಹಾಫ್ ಲೆಂತ್ ಗೆ ಈ ತರ ತೋಮಾಲೆಗಳು ಬರುತ್ತೆ. ಅದೆಲ್ಲ ಬಂದು ಫುಲ್ ಲೆಂತ್ ತೋಮಾಲಾಸ್. ಅಂದ್ರೆ ಇವಾಗ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಿದೀವಲ್ಲ, ಇದು ಬಂದು ಫುಲ್ ಲೆಂತ್ ಅಂತ. ಇದು 6 feet ಲೆಂತ್ ಇರುತ್ತೆ. ಡೋರ್ 3 feet ಇಂದ 4 feet ತನಕ ಎನಿ ಡೋರಿಗೆ ಹಾಕ್ಬಹುದು. ಆಲ್ ದೀಸ್ ಆರ್ ವಾಷಬಲ್. ಸೊ ನೋಡಿ ಈ ತರ ಬಟ್ಟೆನಲ್ಲಿ ಮಾಡಿರೋದು ಇದೆಲ್ಲ. ಇದು ತುಂಬಾ ಯುನೀಕ್ ಆಗಿದೆ. ಈ ತರ ನಾನು ನೋಡೇ ಇಲ್ಲ, ಈ ತರ ಗಾರ್ಲ್ಯಾಂಡ್.
ಗಾರ್ಲೆಂಡ್ಸ್ ಇವಾಗ ನೀವು ತೋರಿಸ್ತಾ ಇದೀರಲ್ಲ ಕೈಯಲ್ಲಿ ಇಟ್ಕೊಂಡು ಅದು ತುಂಬಾ ಸೊ ಯೂನಿಕ್ ಇದೆಲ್ಲ ಮೇಂಟೆನೆನ್ಸ್ ಬಹಳ ಈಸಿ. ಓಕೆ ಅಂಡ್ ಸೋಪ್ ನೀರಲ್ಲಿ ಸೋಕ್ ಮಾಡ್ಬಿಟ್ಟು ಅದನ್ನ ಹಾಗೇನೆ ರಿನ್ಸ್ ಮಾಡಿ ಹಾಕ್ಬಿಟ್ರೆ ಮತ್ತೆ ಹೀಗೆ ಕ್ಲೀನ್ ಆಗುತ್ತೆ. ಓಕೆ, ಸೊ ಇದೆಲ್ಲ ವಾಷಬಲ್ ಇರುತ್ತೆ. ಸೊ ಬೇರೆ ಬೇರೆ ಒಂದು ಸೈಜ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲೇ ಬಂದ್ರೆ ನೀವು ತುಂಬಾ ವೆರೈಟೀಸ್ ನ ನೋಡ್ಬೋದು. ಅದೆಲ್ಲ ಗಾರ್ಲೆಂಡ್ಸ್, ಮಲ್ಲಿಗೆ ಹಾರ, ಅದು ಮಲ್ಲಿಗೆನ ರೆಪ್ಲಿಕೇಟ್ ಮಾಡಿರೋದು. ಇದೆಲ್ಲ ನೋಡಿ ಪಾರಿಜಾತ. ಆಮೇಲೆ ಇದೆಲ್ಲ ಬಂದು ಶಾಮಂತಿಗೆ. ಸೊ ನಮ್ ಮಾರ್ಕೆಟ್ ಅಲ್ಲೆಲ್ಲ ರಿಯಲ್ ಹೂವು ಏನಿರುತ್ತೋ ಅದೇ ಕಾನ್ಸೆಪ್ಟ್ ಅಲ್ಲಿ ನಾವು ಆರ್ಟಿಫಿಷಿಯಲಿ ರೆಪ್ಲಿಕೇಟ್ ಮಾಡಿರೋದು. ಇದೂನು ಅಷ್ಟೇ ನೋಡಿ, ಬಹಳ ವೆರೈಟೀಸ್ ಇದೆ. ತುಂಬಾ ವೆರೈಟೀಸ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ ನೋಡಿ, ಈಗ ನಮ್ದು ಸ್ಟ್ಯಾಂಡರ್ಡ್ ಈ ಸೈಜ್ ಇರುತ್ತೆ. ಕಸ್ಟಮರ್ಸ್ ಗೆ ಯಾವ ಮೆಜರ್ಮೆಂಟ್ ಬೇಕು ಅಂದ್ರೂ, ಯಾವ ಐಟಮ್ ಬೇಕು ಅಂದ್ರೂ ಕಸ್ಟಮೈಸ್ ಮಾಡಿ ಕೊಡ್ತೀರಾ. ನೋಡಿ, ಇದು ಒಂದು ಅಲಂಕಾರ, ಇದೊಂದು ಸ್ಟೈಲ್ ಆಫ್ ಸ್ಯಾರಿ ಉಡ್ಸಿದ್ದೀರಾ. ಸೊ ಈ ತರ ಕೂಡ ಉಡ್ಸಿ ಕೊಡ್ತೀನಿ. ಆಮೇಲೆ ಇದೆಲ್ಲ ನೋಡಿ, ನಾನು ಅವಾಗ್ಲೇ ತೋರಿಸಿದ್ನಲ್ಲ, ಹೌದು, ಪೀಠಗಳು. ಇಲ್ಲ ನಿಮ್ದು ದೊಡ್ಡ ದೀಪಸ್ತಂಭ ಅಂದ್ರೆ ಇದ್ರ ಮೇಲೆ ದೀಪಸ್ತಂಭನು ಇಟ್ಕೊಳ್ಬಹುದು. ಓಕೆ ಓಕೆ, ಅದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ, ನೀವು ನೋಡ್ಬೋದು. ಬೇರೆ ಬೇರೆ ಕಲರ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಓಕೆ, ಇನ್ನ ಚಿಕ್ಕದು ಇದೆಲ್ಲ ಚಿಕ್ಕದು ಇದೆ. ಅಂದ್ರೆ ಇದು ಪುಟ್ಟ ದೀಪಸ್ತಂಭ ನೋಡಿ, ಈ ತರ ಮಣೆಗಳು. ನಿಮ್ಮಲ್ಲಿ ಏನಂದ್ರೆ ಒಂದು ಕಲರ್ ಕಾಂಬಿನೇಷನ್ ಇದೆಯಲ್ಲ, ಅದೇ ತುಂಬಾ ಬ್ಯೂಟಿಫುಲ್, ಒಂಥರ ಕಲರ್ಫುಲ್ ಅಂತ ಹೇಳ್ಬೋದು. ಮತ್ತೆ ತೋರಣಗಳ ಮ್ಯಾಮ್ ಅದೆಲ್ಲ ಇದು ತೋರಣ ಮ್ಯಾಮ್. ಇದು ಬಂದು ವಾಷಬಲ್ ತೋರಣ. ಅಂದ್ರೆ ಅದು ಬೀಟ್ಸ್ ಎಲ್ಲ ಕಲರ್ ಹೋಗುತ್ತೆ, ಅಂದ್ರೆ ಸ್ವಲ್ಪ ವರ್ಷ ಇರಲ್ಲ. ಬಟ್ ಇವೆಲ್ಲ ಆರ್ಟಿಫಿಷಿಯಲ್, ಜೆನ್ಯೂನ್ ಆಗಿ ಹೇಳ್ತಾ ಗ್ಯಾರಂಟಿ ಏನ್ ಕೊಡಲ್ಲ ನಾವು. ಓಕೆ, ಸೊ ನೋಡಿ, ಇದು 3 feet, 4 feet, 3.5 feet 3 ಸೈಜ್ ಅಲ್ಲೂ ಇರುತ್ತೆ ಇದು. ಓಕೆ, ಸರಿ ಸರಿ. ಇದೆಲ್ಲ ನೀವು ಕೇಳ್ಬೋದು ಪ್ರೈಸಸ್ ಎಲ್ಲ. ನಾನು ಆಗ್ಲೇ ಹೇಳ್ದಾಗೆ ಅವರು ಹೋಲ್ಸೇಲ್ ಅಂಡ್ ರಿಟೇಲ್ ಇರೋದ್ರಿಂದ ಪ್ರೈಸ್ ಡಿಸ್ಕ್ಲೋಸ್ ಮಾಡೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಅದ್ರಲ್ಲಿ ವೆರೈಟೀಸ್ ಇದೆ, ಇವ್ರ ಹತ್ರ ತುಂಬಾನೇ ವೆರೈಟೀಸ್ ಇದೆ. ಓಕೆ, ನೋಡಿ ಈ ತರ ಲೀವ್ಸ್ ಇರೋದನ್ನು ಇದೆ. ವಾವ್, ಎಷ್ಟು ಯೂನಿಕ್ನೆಸ್ ಇದೆ ನೋಡಿ ಇವ್ರ ಹತ್ರ. ನಿಮಗೆ ಉದ್ದ ಜಾಸ್ತಿ ಆದಾಗ ಮಾಡ್ಬೋದು. ಓಕೆ, ಸೊ ಅಲ್ಲಿ ನೋಡ್ಬೋದು ಇನ್ನು ಕಲರ್ಸ್ ಎಲ್ಲ ಇದೆ ಮ್ಯಾಮ್. ಅದು ಬ್ಯಾಕ್ ಗ್ರೌಂಡ್ ಇದೆ, ಅದು ಸ್ಕ್ವೇರ್ ಪ್ರಭಾವಳಿ ಬರುತ್ತೆ. ನೋಡಿ, ಪ್ರಭಾವಳಿ ಬರುತ್ತೆ. ಇದು ಬ್ಯಾಕ್ ಸೈಡ್ ಇರೋಂಥದ್ದು, ಫೋಲ್ಡೆಬಲ್. ಓಕೆ ಓಕೆ, ಓಕೆ ಓಕೆ. ಇವಾಗ ಇದು ನೋಡಿ, ಇದು ಬಂದು ವಿಳೆದೆಲೆ ಬ್ಯಾಕ್ ಸ್ಕ್ರೀನ್. ಸೊ ಇದು ಹೆಂಗೆ ಅಂದ್ರೆ, ಇಟ್ ಇಸ್ ಲೈಟ್ ವೆಯ್ಟ್, ಇಟ್ ಇಸ್ ಸಮಥಿಂಗ್ ಫೋಲ್ಡ್ ಮಾಡಿ ಕ್ಯಾರಿ ಮಾಡಕ್ಕೂ ಈಸಿ ಆಗೋ ತರ ಮಾಡಿರೋದು. ಇದಕ್ಕೆ ನೋಡಿ, ನೀವು ಫ್ಲವರ್ಸ್ ಹ್ಯಾಂಗಿಂಗ್ಸ್ ಹಾಕ್ಬಿಟ್ಟು ಇದೊಂದು ಪಿಕಾಕ್ ಹ್ಯಾಂಗಿಂಗ್ಸ್ ಮಾಡಿದೀನಿ ಈ ವರ್ಷ ಹೊಸದಾಗಿ. ಇದನ್ನ ಸುಮ್ನೆ ಪಿನ್ ಮಾಡ್ಬಿಡೋದು ನೀವು ಅದ್ರ ಮೇಲೆ. ಆಮೇಲೆ ಪಿಕಾಕ್ ಥೀಮ್ ಅಲ್ಲೇ ಬೇಕು ಅಂದ್ರೆ ಈ ತರ ಪಿಕಾಕ್ ಪಿಲ್ಲರ್ಸ್ ಇದೆ ಆ ಕಡೆ ಈ ಕಡೆ ಇಡ್ಲಿಕ್ಕೆ. ಆಮೇಲೆ ಇದು ವರಮಹಾಲಕ್ಷ್ಮಿ ಅಲಂಕಾರ. ಇದು ಏನಂದ್ರೆ, ಇದು ಚೊಂಬು, ಇಲ್ಲಿ ಚೊಂಬು ಇರುತ್ತೆ. ಇದು ಇದಕ್ಕೇನೆ ನೀವು ಇಟ್ಬಿಟ್ರೆ ಇದೇನೆ ವರಮಹಾಲಕ್ಷ್ಮಿ ಕೂರಿಸಬಹುದು. ಬಿಕಾಸ್ ಅದು ಕಳಸ ಇರೋದ್ರಿಂದ, ಚಂಬಿ ಇರೋದ್ರಿಂದ ಏನೇನ್ ಹಾಕ್ಬೇಕು ವಿಳೆದೆಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ಇಲ್ಲಿ ಇಟ್ಬಿಟ್ರೆ ಇದು ರೆಡಿ ಆಗುತ್ತೆ. ಅದು ಫೇಸ್ ಕೂಡ ಇದೆ ಆಲ್ರೆಡಿ. ಇದು ಒಂದು ಅಲಂಕಾರ. ಇದು ಒಂದು ಪದ್ಮಾಸನ ಪೋಸ್ ಅಲ್ಲಿ ಇದು ಮಾಡಿರೋದು. ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಇರೋದು ಅದು ಡೆಕೋರೇಟಿವ್ ಡಾಲ್ಸ್, ಡೆಕೋರೇಟಿವ್ ಪೀಸಸ್. ಓಕೆ, ಫೈನ್, ನೈಸ್. ಸೊ ಅದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಎಲ್ಲ ಸುಮಾರು ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ಅಲಂಕಾರ ಮಾಡಿದೀನಿ ನಾನು. ಬ್ಯೂಟಿಫುಲ್. ಇದಕ್ಕೆ ಈ ಕೊಂಡೆ ಸೈಡ್ ಕೊಂಡೆ ಹಾಕಿರೋದು, ಇದು ಆಂಡಾಳ ಅಲಂಕಾರ. ಆಮೇಲೆ ಇದೂನು ಅಷ್ಟೇ, ಇನ್ನೊಂಥರ ಆಂಡಾಳ ಅಲಂಕಾರ. ಡಿಫ್ರೆಂಟ್ ಕಲರ್ ಸ್ಯಾರೀಸು, ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಹೇರ್ ಸ್ಟೈಲು, ಯಾವ ತರ ಬೇಕೋ ಆ ತರ ಅವ್ರಿಗೆ ಬೇಕಾದಂಗೂ ನಾನು ಮಾಡಿಕೊಡ್ತೀನಿ. ಓಕೆ, ಇದೆಲ್ಲ ಅಲಂಕಾರನೂ ಅಷ್ಟೇ, ಇದೆಲ್ಲ ಸ್ಯಾಂಪಲ್ ಮಾಡಿಟ್ಟಿದ್ದಾರೆ, ಬಟ್ ಬೇರೆ ಬೇರೆ ತರ ಅಲಂಕಾರ ಮಾಡಿಕೊಡ್ತಾರೆ. ಸೊ ನಾನಂತೂ ಈ ಶಾಪ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇರೋಂಥವ್ರು ಡೆಫಿನೆಟ್ ಆಗಿ ಬಂದು ಒಂದ್ಸಲ ಡೈರೆಕ್ಟಾಗಿ ನೋಡಿ, ನಿಮಗೆ ಖುಷಿ ಆಗುತ್ತೆ. ಬೈ ಮಾಡೋದಂತೂ ಮಿಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್.
ಲಕ್ಷ್ಮಿಯರು. ಸೊ ಒಂದೊಂದು ಫೇಸ್ ಡಿಫ್ರೆಂಟ್ ಕಲರ್ಸ್ ಮಾಡಿ ಡಿಫ್ರೆಂಟ್ ಸ್ಯಾರೀಸ್. ಇದು 8 ಅಷ್ಟಲಕ್ಷ್ಮಿಯರು. ಸಿ ಫ್ರೆಂಡ್ಸ್, ಎಲ್ಲಾದ್ರೂ ಈ ತರದ್ ನೋಡಿದ್ರ ನೀವು ಬಿಫೋರ್? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟಲಕ್ಷ್ಮಿಯರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಮುದ್ದಾಗಿದೆ, ಮತ್ತೆ ಕ್ವಾಲಿಟಿ ನೋಡಿ, ಕಲರ್ ಅಟ್ರಾಕ್ಷನ್ ನೋಡಿ, ವೆರಿ ಕಲರ್ಫುಲ್. ಮತ್ತೆ ಫೇಸ್ ಕೂಡ ಅಷ್ಟೇ ಎಷ್ಟು ಲಕ್ಷಣವಾಗಿದೆ ಅಂದ್ರೆ ಅಷ್ಟು ಲಕ್ಷಣವಾಗಿದೆ. ಮತ್ತೆ ಕೆಲವು ಕಡೆ ಎಲ್ಲ ಗಮ್ಗಳು ಹಾಗೆ ಬಿದ್ದೋಗ್ತಾ ಇರುತ್ತೆ ಎಲ್ಲಾನ ಸ್ಟಿಕ್ ಮಾಡಿದ್ರೆ. ಇವ್ರು ಯಾವುದು ಕೂಡ ಆತರ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕ್ವಾಲಿಟಿ. ಸೊ ಇದು ಬಂದು ಸರಸ್ವತಿ ಅಲಂಕಾರ. ಇದು ವೀಣೆ ಇಟ್ಕೊಂಡು ಇದು ನವರಾತ್ರಿನಲ್ಲಿ ಸರಸ್ವತಿ ಪೂಜೆಗೆಲ್ಲ ಯೂಸ್ ಮಾಡಬಹುದು ನೋಡಿ. ಆಮೇಲೆ ಇದು ಬಂದು ಸೈಡ್ ಡೆಕೋರೇಷನ್ ಗೆ ಸುಮ್ನೆ ಈ ತರ ಲೈಟ್ ವೇಟ್ ಇರುತ್ತೆ. ಸುಮ್ನೆ ಡೆಕೋರೇಟಿವ್ ಗೌರೀಸ್ ಇದೆಲ್ಲ. ಇದರಲ್ಲಿ ಡಿಫ್ರೆಂಟ್ ಕಲರ್ ಸ್ಕರ್ಟ್ಸ್ ಹಾಕಿನೂ ರೆಡಿ ಮಾಡಿ ಕೊಡ್ತೀನಿ. ಮ್ಯಾಮ್ ಇದು ನೋಡಿ, ಬೆಳ್ಳಿ ಮುಖವಾಡಕ್ಕೆ ಅರ್ಶನ ಹಚ್ಚಿ ಅಲಂಕಾರ ಮಾಡಿರೋದು. ಇದು ಪ್ಯೂರ್ ಅರ್ಶನ ಹಚ್ಚಿರೋದು. ಇದು ಕಸ್ಟಮರ್ ಪೀಸ್ ಇದು ರೆಡಿ ಮಾಡಿರೋದು. ಇದು ಅವ್ರದ್ದು ಮುಖವಾಡ ತಂದು ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ಇವಾಗ ಈ ತರ ಹೇರ್ ಸ್ಟೈಲ್ ಮಾಡಿ ಇದು ಅರ್ಶನ ಹಚ್ಚಿ. ಇದು ನಂದು ಅರ್ಶನ ಹೆಂಗೆ ಅಂದ್ರೆ ಬರೀ ನೀರಲ್ಲಿ ವಾಶ್ ಮಾಡಿದ್ರು ಹೊರಟೋಗುತ್ತೆ. ಯಾವ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ, ಏನು ಯೂಸ್ ಮಾಡಿರಲ್ಲ. ಸೊ ಬೇಕಾದ್ರೆ ಒಂದ್ ವಾಶ್ ಗೆ ಹೋಗುತ್ತೆ ಇದು. ಈಗ ಇದನ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಇಯರ್ ಬೇರೆ ಇದೇ ಮುಖವಾಡಕ್ಕೆ ಬೇರೆ ಅಲಂಕಾರ ಮಾಡ್ಕೊಳ್ಬಹುದು. ಇದು ನೋಡಿ, ಇದು ಲಕ್ಷ್ಮಿ ಫೇಸ್, ಇದು ಬಂದು ಗೌರಿ. ಇದು ಕೂಡ ಬೆಳ್ಳಿ ಗೌರಿಗೆ ಕಸ್ಟಮರ್ ಮಾಡ್ಸಿರೋ ಅಂತದ್ದು ನೋಡ್ತಾ ಇರ್ಬೋದು. ಅರ್ಶನ ಗೌರಿ ಇದಕ್ಕೆಲ್ಲ ಮೊಗ್ಗಿಂದ ಅಲಂಕಾರ ಮಾಡಿ ಮಾಡಿರೋ ಅಂತದ್ದು. ಓಕೆ, ನೈಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇಲ್ಲಿಗೆ ಬರ್ಬೇಕು, ನೀವೇ ಒಂಥರ ಫಿದಾ ಆಗ್ಬಿಡ್ತೀರಾ ಇಲ್ಲಿ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಇದ್ರೆ. ಇನ್ನ ಈ ಫೇಸಸ್ ಹೋಗೋಣ. ಸೊ ಇದು ಬಂದು ಇವಾಗ ಫೇಸಸ್ ಜರ್ಮನ್ ಸಿಲ್ವರ್ ಫೇಸ್. ಇದು ಹಾಗೇನೆ ಸೇಲ್ ಮಾಡ್ತೀನಿ ನಾನು. ಸೊ ಇದು ಬಂದು ಟೆಂಪಲ್ ಜ್ಯುವೆಲ್ರಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಬೇಕು ಅನ್ನೋರು ಈ ತರ ಬೈ ಮಾಡಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಈಗ ಬೆಳ್ಳಿದಕ್ಕೆ ಪೇಂಟ್ ಮಾಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಇದಾಗತ್ತೆ. ಸೊ ಇದಾದ್ರೆ ನಿಮಗೆ 1 ವರ್ಷ ಈ ತರ ಇಂಟ್ರೆಸ್ಟ್ ಇದ್ದಾಗ ಇದು ನೋಡಿ, ಆಂಟಿಕ್ ಜ್ಯುವೆಲ್ರಿ, ಜರ್ಮನ್ ಸಿಲ್ವರ್ ಫೇಸಿಗೆ ಆಂಟಿಕ್ ಜ್ಯುವೆಲ್ರಿ ವರ್ಕ್ ಇದು. ಇದು ಲಕ್ಷ್ಮೀ ನಾರಾಯಣ ಕಲಶ ಇಡ್ಬೇಕು ಅಂದಾಗ ಇದು ಸೆಟ್ ಹಂಗೆ ಮಾಡಿರೋದು. ಇವನ್ನ ಇದೆಲ್ಲ ನೋಡಿ ಬರೀ ವರಮಹಾಲಕ್ಷ್ಮಿಗೆ ಬೇಕು ಅಂದ್ರೆ ಈ ತರ ಒಂದು. ಇದೆಲ್ಲ ಪ್ಯೂರ್ ಒಂದು ಜರ್ಮನ್ ಸಿಲ್ವರ್ ಗೆ ಮಾಡಿರೋದು. ನನ್ ಸಜೆಷನ್ ಎಲ್ರಿಗೂ ಏನಂದ್ರೆ, ಈಗ ಪೇಂಟೆಡ್ ಬೇಕು ಅನ್ನೋವಾಗ ಈ ತರದ್ ಒಂದ್ ತಗೊಂಡ್ಬಿಟ್ಟು ಇಟ್ಬಿಟ್ಟು ಬೆಳ್ಳಿ ಮುಖವಾಡಕ್ಕೆ ಬೇಕಾದಾಗ ಬೇರೆ ಬೇರೆ ತರ ಅಲಂಕಾರ ತೋರ್ಸೋದು, ಮತ್ತೆ ಬೇರೆ ಬೇರೆ ತರ ಅಲಂಕಾರಗಳು ಮಾಡ್ಕೊಂಡ್ರೆ ಒಳ್ಳೇದು. ಅವಾಗ ಇದು ಒಂದು ಆಪ್ಷನ್ ಇರುತ್ತೆ, ಅದು ಒಂದು ಆಪ್ಷನ್ ಇರುತ್ತೆ ನೋಡಿ. ಇದೆಲ್ಲ ಆತರ ಮಾಡಿರೋದೆ. ಇದೆಲ್ಲ ಎಷ್ಟು ಕಳೆ ಆಗಿದೆ ಲಕ್ಷ್ಮಿ ಅಂದ್ರೆ ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದೊಂದು ತುಂಬಾ ಚೆನ್ನಾಗಿದೆ. ಎಲ್ಲ ಜುವೆಲ್ಸ್ ಗಳು ಬೇರೆ ಬೇರೆ ಹಾಕಿದ್ದಾರೆ. ಇದು ಬಂದು ಫೈಬರ್ ಫೇಸ್. ಇದು ಲೈಟ್ ವೇಟ್, ನಾಟ್ ಬ್ರೇಕಬಲ್. ಇದರಲ್ಲಿ 2 ಕಲರ್ ಆಪ್ಷನ್ಸ್. ಇದು ತೆಂಗಿನಕಾಯಿಗೆ ಕಟ್ಟೋ ಸೈಜ್ ಇದು. ಸೊ ಲೈಟ್ ವೇಟ್ ಇರುತ್ತೆ. ಇದನ್ನ ಸುಮ್ನೆ ಹಿಂಗೆ ಕಟ್ಬಿಟ್ಟು ರೆಡಿ ಸ್ಯಾರೀಸ್ ಇದೆ ಮ್ಯಾಮ್ ನಮ್ಮ ಹತ್ರ, ಅದು ತೋರಿಸ್ತೀನಿ. ಸೊ ಹಬ್ಬನ ಬಹಳ ಸುಲಭವಾಗಿ ಆಚರಿಸೋ ಒಂದು ಮೆಥಡ್ ನಮ್ಮ ಹತ್ರ ಇರುತ್ತೆ. ನಾನ್ ಸಾರೀಸ್ ತೋರಿಸ್ತೀನಿ. ಅದು ಈ ಮುಖ ಇಟ್ಬಿಟ್ಟು ರೆಡಿ ಸಾರಿ ಕಟ್ಬಿಟ್ರು ತುಂಬಾ ಈಸಿಯಾಗಿ ರೆಡಿ ಆಗ್ಬಿಡುತ್ತೆ. ರೆಡಿ ಸಾರೀಸು ಮತ್ತೆ ಸ್ಕರ್ಟ್ಸ್ ಇರುತ್ತೆ ನಮ್ಮ ಹತ್ರ. ಇದು ನೋಡಿ, ಈಗ ತುಂಬಾ ಚೆನ್ನಾಗಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವ್ರಗಳಿಗೆಲ್ಲ ಆಗೋದಿಲ್ಲ. ಸೊ ಟೈಮ್ ಸೇವ್ ಆಗೋದಿಕ್ಕೆ ಕರೆಕ್ಟ್. ಈಗ ಇದ್ ನೋಡಿ, ಈ ತರ ಇದು ಬರೀ ಸ್ಕರ್ಟ್ ಬೇಕು ಅಂದ್ರೆ ಈ ತರ ಸ್ಕರ್ಟ್ ಇದನ್ನ ಜಸ್ಟ್ ಹಿಂಗ್ ಟೈ ಮಾಡೋದು. ಈ ತರ ಟೈ ಮಾಡ್ಬಿಟ್ಟು ತೆಂಗಿನಕಾಯಿ ಇಟ್ಟು ಇದು ಮುಖವಾಡ ಹಿಂಗ್ ಇಟ್ಬಿಡೋದು. ಫೈನ್. ಇದು ನಮಗೆ ಇನ್ನೂ ಎಲಾಬ್ರೇಟ್ ಆಗ್ಬೇಕು ಅಂದ್ರೆ ರೆಡಿ ಸಾರೀಸ್ ಇರುತ್ತೆ, ಸೇಮ್ ಕಾನ್ಸೆಪ್ಟ್. ಅದನ್ನು ಈ ತರ ಅದನ್ನ ಈ ತರ ಉಡಿಸ್ಬಿಟ್ಟು ಪಲ್ಲು ಕೂಡ ಸ್ಟಿಚ್ ಮಾಡ್ಬಿಟ್ಟಿರ್ತೀವಿ. ಸುಮ್ನೆ ಇದನ್ನ ಈ ತರ ಮಾಡಿ ಒಡವೆ ಎಲ್ಲ ಹಾಕಿ ನೋಡಿ ಈ ತರ ಇದಕ್ಕೂ ಫೇಸ್ ಕೂರಿಸ್ಬಿಡೋದು. ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್, ವೆರೈಟೀಸ್ ಸಾರೀಸ್, ಕಾಂಟ್ರಾಸ್ಟ್ ಬಾರ್ಡರ್ ಸಾರೀಸ್ ಇರುತ್ತೆ ನೋಡಿ. ಈ ತರ ಇದೆಲ್ಲ ಕಲರ್ಸ್ ಆಪ್ಷನ್ಸ್ ಇರುತ್ತೆ, ರೆಡಿ ಇರುತ್ತೆ, ಲೆನ್ಸ್ ಇರುತ್ತೆ. ಅವ್ರವ್ರ ಯಾವ ಸ್ಟೆಪ್ ಮೇಲೆ ಇರ್ತಾರೆ, ಯಂತ್ರ ಮೇಲೆ ನೋಡಿ. ಇದೆಲ್ಲ
ಕಲರ್ಸ್ಗಳು ಇನ್ನೂ ಕಲರ್ಸ್ ಇದೆ, ಅವ್ರು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀರಾ. ತುಂಬಾ ಸೈಜಸ್ ಕಲರ್ಸ್ ಬಹಳ ವೆರೈಟೀಸ್ ಅವೈಲೇಬಲ್ ಇದೆ. ಓಕೆ, ಇದು ದೀಪ ಗೌರಿಗಳು. ದೀಪ ಸ್ತಂಭಕ್ಕೆ ಇದು ಟೈ ಮಾಡೋ ತರ ನೋಡಿ, ಈ ತರ ಹಿಂಗೆ ಥ್ರೆಡ್ ಇರುತ್ತೆ. ಇದನ್ನ ದೀಪದ ಕಂಬಕ್ಕೆ ಈ ತರ ಟೈ ಮಾಡ್ಬಿಡೋದು. ದೀಪಗಳನ್ನ ಕೂಡ ಅಲಂಕಾರ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇದೆ ನನ್ನ ಹತ್ರ. ಇದು ನೋಡಿ, ಈ ತರ ಲೋಟಸ್ ಬಡ್ಸ್ ಸುಮ್ಮನೆ ಹಿಂಗೆ ಮೇಲಿಂದ ಹಿಂಗ್ ಹಾಕ್ಬಿಡೋದು. ಆಮೇಲೆ ನೋಡಿ, ಇದು ಅಷ್ಟೇ ಮಲ್ಲಿಗೆ ಮೊಗ್ಗಿಂದು. ನನಗೆ ತುಂಬಾ ಚೆನ್ನಾಗಿದೆ ಅನಿಸ್ತು, ಬಿಕಾಸ್ ಒರಿಜಿನಲ್ ಮಲ್ಲಿಗೆ ಮೊಗ್ಗು. ನಾವ್ ಅದನ್ನ ಮಾಡ್ಸಕ್ ಹೋಗ್ಬೇಕಂದ್ರೆ ಫೆಸ್ಟಿವಲ್ ಟೈಮ್ ಅಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಈ ತರನೇ ನಾವು ರೆಡಿ ತಗೊಂಡ್ಬಿಟ್ರೆ ಎಷ್ಟೊಂದು ಡೆಕೋರೇಷನ್. ಇದು ನೀವು ಬ್ಯಾಕ್ ಸ್ಕ್ರೀನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಈ ತರ ಕ್ರೀಪರ್ಸ್, ಆಮೇಲೆ ಈ ತರ ನಿಮಗೆ ಜಾಸ್ತಿ ಏನು ಬೇಡ ಅಂದ್ರೆ ಈ ತರ ಸ್ಕರ್ಟ್ಸ್ ದೀಪ ಸ್ತಂಭಕ್ಕೆ ಹಾಕಕ್ಕೆ. ಟು ಲಾಟ್ ಆಫ್ ಆಪ್ಷನ್ಸ್. ದೀಪ ಸ್ತಂಭನ ಅಲಂಕಾರ ಮಾಡಕ್ಕೆ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಇದು ಒಂದು ವೆರೈಟಿ ಈ ವರ್ಷ ಮಾಡಿರೋದು. ಇದನ್ನು ಅಷ್ಟೇ ಈ ತರ ದೀಪ ಸ್ತಂಭಕ್ಕೆ ಟೈ ಮಾಡೋದು ಈ ತರ. ಫ್ರೆಂಡ್ಸ್ ನೋಡ್ತಾ ಇದೀರಾ ಎಷ್ಟು ಯುನೀಕ್ ಆಗಿದೆ ಅಂದ್ರೆ, ಒಬ್ಬ ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಇವ್ರ ಸ್ಟೋರ್ ಅಲ್ಲಂತೂ. ನಿಮಗೆ ನೋಡಿ ಡಿಫ್ರೆಂಟ್ ಕಲರ್ಸ್ ಈ ತರ ಎಲ್ಲ ಪಿಕಾಕ್ ವಿತ್ ಡಿಫ್ರೆಂಟ್ ಬ್ಯಾಕ್ ಸೈಡ್ ಪರ್ಲ್. ಓಕೆ ಫೈನ್, ಸೂಪರ್ ಆಗಿದೆ ಮ್ಯಾಮ್. ಇದೆಲ್ಲ ಮರ್ಪಾಚಿ ಡಾಲ್ಸ್. ಸೊ ಮರ್ಪಾಚಿ ಡಾಲ್ಸ್ ಈ ನವರಾತ್ರಿನಲ್ಲಿ ಇಡೋದಕ್ಕೆಲ್ಲ ಅಲಂಕಾರ ಮಾಡಿ ಕೊಡಿ ಅಂತ ಕೇಳ್ತಾರೆ ಕಸ್ಟಮರ್ಸ್. ಸೊ ಇದು ಬಂದು ಶ್ರೀನಿವಾಸ ಪದ್ಮಾವತಿ ಅಲಂಕಾರ. ಇದು ಕೃಷ್ಣಂದು ಡಾಲ್. ಇದು ಗಂಡು ಹೆಣ್ಣು, ಮದುವೆ ಗಂಡು ಮದುವೆ ಹೆಣ್ಣು ಅಲಂಕಾರ ಮಾಡಿರೋದು. ಇದು ಸಿಂಪಲ್ ಡೆಕೋರೇಷನ್. ಇದನ್ನೇ ನೀವು ಇನ್ನೂ ರಿಚ್ ಆಗಿ ಬೇಕು ಅಂದ್ರೂ ನಾವು ರೆಡಿ ಮಾಡಿ ಕೊಡ್ತೀವಿ. ಅದೇ ತರ ಬೇಕು ಅಂದ್ರೂ ರೆಡಿ ಮಾಡಿ ಕೊಡ್ತೀವಿ ಈ ಡಾಲ್ಸ್. ಮ್ಯಾಮ್ ಇದು ಬಂದು ಮುತ್ತಿಂದು ಗೆಜೆ ವಸ್ತ್ರ ಫೋಟೋಗಳಿಗೆಲ್ಲ ಹಾಕಕ್ಕೆ. ದೊಡ್ಡ ಫೋಟೋ ಇದೆ ಅಂದ್ರೆ ಈ ಸರಿ ಈ ತರ ರಿಚ್ ಆಗಿ ಮಾಡಿದೀವಿ. ಇದ್ರಲ್ಲಿ ಸಿಂಪಲ್ ಬೇಕು ಅಂದ್ರೂ ಇದೆ. ಇದರಲ್ಲಿ ಇವಾಗ 2 ಸೈಜಸ್ ಮಾಡಿದೀನಿ ಈ ವರ್ಷ. ಆಮೇಲೆ ಇದು ಒಂದು ವೆರೈಟಿ. ಇದೆಲ್ಲ ನೋಡಿ ಫೋಟೋಗಳಿಗೂ ಹಾಕ್ಬೋದು. ಇದಾದ್ರೆ ನೀವು ವರಮಹಾಲಕ್ಷ್ಮಿ ಅಮ್ಮನವರು ಕೂಡ ಹಾಕ್ಬೋದು, ದೊಡ್ಡದಾಗಿದೆಯಲ್ಲ ಅದನ್ನು ಚೆನ್ನಾಗಿರುತ್ತೆ. ಆಮೇಲೆ ಇದೆಲ್ಲ ಬಂದು ಡೋರಿಗೆ ಹಾಕಕ್ಕೆ ಸ್ಟಿಕರ್ಸ್. ಇದೆಲ್ಲ ಲಕ್ಷ್ಮಿ ಗಣೇಶ ಇದೆಲ್ಲ ವಾಸ್ಕಗಳಿಗೆ ಹಚ್ಬೋದು. ಇಲ್ಲ ಅಂದ್ರೂ ಪೂಜಾ ರೂಮ್ ವಾಲ್ಸ್ ಗೆ ಇವಾಗ ನೆಲದ ಮೇಲೆ ಜಾಗ ಇರಲ್ಲ ತುಂಬಾ, ಅವಾಗೆಲ್ಲ ನೀವು ವಾಲ್ ಮೇಲೆ ಕೂಡ ಸ್ಟಿಕ್ ಮಾಡಬಹುದು. ಲೈಟ್ ವೇಟ್ ಇರುತ್ತೆ, ನೋಡಕ್ಕೂ ಗ್ರ್ಯಾಂಡ್ ಆಗಿರುತ್ತೆ. ಡೆಕೋರೇಟ್ ದ ವಾಲ್ಸ್. ನಮಗೆ ಜಾಗ ಇಲ್ಲ ಅಂದಾಗ ವಾಲ್ ಡೆಕೋರೇಷನ್ ಕೂಡ ಮಾಡಬಹುದು. ಇದೆಲ್ಲ ನೋಡಿ, ಇದೆಲ್ಲಾನು ಅದೇನೆ, ನೀವು ಎಲ್ಲ ಬೇಕಿದ್ರು ಸ್ಟಿಕ್ ಮಾಡಬಹುದು. ಸೊ ನೋಡಿ ಮ್ಯಾಮ್, ಇದೆಲ್ಲ ಬಂದು ಬ್ಯಾಕ್ ಸ್ಕ್ರೀನ್ ಹಾಕಕ್ಕೆ ಪಿಚ್ವಾಯ್ ಹ್ಯಾಂಗಿಂಗ್ಸ್. ಈ ತರ ಸಿಂಪಲ್ ಆಗಿ ಬೇಕು ಅಂದ್ರೆ ಈ ತರ ಸಿಂಪಲ್ ಕೌ ಹ್ಯಾಂಗಿಂಗ್ಸ್ ಇದೆ ನಮ್ಮ ಹತ್ರ. ಆಮೇಲೆ ಇನ್ನು ಬೇರೆ ಆಪ್ಷನ್ಸ್ ಇದೆ, ತೋರಿಸ್ತೀನಿ. ಇದೆಲ್ಲ ನಿಮಗೆ ಇದ್ ನೋಡಿ, ಈ ತರ ಇದೆಲ್ಲ ನೋಡಿ ಸುಮ್ನೆ ಹಿಂಗೆ ಪಿನ್ ಮಾಡ್ಬಿಡ್ಬೋದು ನೀವು ಸ್ಕ್ರೀನಿಗೆ. ಇದು ಪರ್ಲ್ ಡಿಸೈನ್ ಅಲ್ಲಿ ಎಲ್ಲ ಇದೆ, ಹ್ಯಾಂಗಿಂಗ್ ಇದೆ, ಪಿಕಾಕ್ ಇದೆ, ಡಿಫರೆಂಟ್ ವೆರೈಟಿ ಆಫ್ ಹ್ಯಾಂಗಿಂಗ್ಸ್. ನೀವು ಇದು ಬಾಗ್ಲಿಗೂ ಹಾಕ್ಬೋದು. ನೋಡಿ ಹತ್ರದಿಂದ ಒಂದ್ಸಲ ತೋರಿಸ್ತೀನಿ ಅವ್ರದ್ದು ಒಂದು ಪ್ರಾಡಕ್ಟ್ ಯುನೀಕ್ನೆಸ್ ಹೇಗಿದೆ ಅಂತ. ಸೊ ನೋಡಿ, ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದೆಲ್ಲ. ಡೋರಿ ಕೂಡ ಹಾಕ್ಬೋದು. ಇದು ಡೋರಿಗೂ ಹಾಕ್ಬೋದು, ಸ್ಕ್ರೀನ್ ಗೆ ಬೇಕಾದ್ರೂ ಹಾಕ್ಬೋದು. ಇದು ಪಿಕಾಕ್ ಹ್ಯಾಂಗಿಂಗ್ಸ್. ಇದನ್ನ ನೀವು ಬ್ಯಾಕ್ ಸ್ಕ್ರೀನಿಗೂ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ಡೋರಿಗೂ ಹಾಕ್ಬೋದು ಇದನ್ನ. ಸೊ ಇದು ಅಪೋಸಿಟ್ ಫೇಸಿಂಗ್ ಪಿಕಾಕ್ಸ್ ಇರುತ್ತೆ ಈ ತರ ಹ್ಯಾಂಗಿಂಗ್ಸ್. ಇದು ಇದರಲ್ಲೇ ತುಂಬಾ ವೆರೈಟೀಸ್ ಮಾಡಿದೀನಿ ನಾನು. ಇದು ಒಂದು ವೆರೈಟಿ ನೋಡಿ, ಇದು ಒಂದು ವೆರೈಟಿ. ಸೂಪರ್ ನೋಡಿ, ಈ ತರ ಕ್ಲಾಸಿ ಆಗಿದೆ ಮ್ಯಾಮ್. ಆಮೇಲೆ ನೀವು ಜಸ್ಟ್ ಈ ತರ ಪಿನ್ ಮಾಡ್ಬಿಟ್ಟು ಈ ತರ ಹ್ಯಾಂಗಿಂಗ್ಸ್, ಪಿಕಾಕ್ ಡ್ರಾಪ್ಸ್. ನಿಮಗೆ ಫುಲ್ ಪಿಕಾಕ್ ಥೀಮ್ ಬೇಕು ಅಂದ್ರೂ ಎಷ್ಟೊಂದು ಸಿಗುತ್ತೆ. ಬ್ಯಾಕ್ ಸ್ಕ್ರೀನ್ ಗೆ ಅದ್ ಹಾಕ್ಬೋದು, ಈ ತರ ಹ್ಯಾಂಗಿಂಗ್ಸ್ ಹಾಕ್ಬೋದು, ಮತ್ತೆ ಆ ಕಡೆ ಸ್ಟ್ಯಾಂಡ್ ಇಡ್ಬೋದು. ತುಂಬಾ ವೆರೈಟೀಸ್ ಬರುತ್ತೆ. ಇದೆಲ್ಲ ಬಂದು ರೆಡಿ ತೋರಣಸ್. ನಿಮಗೆ ಬ್ಯಾಕ್ ಸ್ಕ್ರೀನ್ಗೂ ಹಾಕ್ಬೋದು, ಇಲ್ಲ ನೀವು ಡೋರಿ ಕೂಡ ಹಾಕ್ಬೋದು. ಇದು 3.5 feet ಸೈಜಿಂಗ್ ಮಾಡಿರ್ತೀವಿ. ಹ್ಯಾಂಗಿಂಗ್ ಸೆಪರೇಟ್ ಇರುತ್ತೆ. ಈ ತೋರಣಸ್ ಅಲ್ಲೂ ಬಹಳ ಆಪ್ಷನ್ಸ್ ಇದೆ ನನ್ನ ಹತ್ರ. ಸೊ ನೋಡಿ ಎಷ್ಟು ಯುನೀಕ್ನೆಸ್ ಇದೆ ಅಂತ ನಾನು ಜಸ್ಟ್ ಹತ್ರದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾವ ತರ ಅವರು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ. ವಾವ್, ನೈಸ್. ನೋಡಿ, ಇದು ಇನ್ನೊಂದು ವೆರೈಟಿ ತೋರಣ. ಇದು ಅಷ್ಟೇ, ಇದಕ್ಕೆ ನಾನು ಲೈಟ್ ಕೂಡ ಬರೋ ಮಾಡಿದ್ದೀರಾ. ಲೈಟ್ ಹಾಕೋಬಹುದು.
ವಾವ್, ಎಕ್ಸ್ಕ್ಲೂಸಿವ್ ಆಗಿದೆ ಕಲೆಕ್ಷನ್ಸ್ ಮಾತ್ರ. ಸೂಪರ್. ಇದು ಇನ್ನೊಂದು ಆಪ್ಷನ್, ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಈ ತರ ಇದು ಬಹಳ ವೆರೈಟೀಸ್ ಇರುತ್ತೆ ನನ್ನ ಹತ್ರ. ನಾನು ಜಸ್ಟ್ ಒಂದು 2 or 3 ಸ್ಯಾಂಪಲ್ಸ್ ನಿಮಗೆ ತೋರಿಸಿದೀನಿ. ಇಲ್ಲಿ ಸ್ಟೋರ್ ಬಂದ್ರೆ ಎಲ್ಲ ನೋಡ್ಬೋದು, ಇನ್ನು ವೆರೈಟೀಸ್ ನೋಡ್ಬೋದು. ಮಾತ್ರ ಇವ್ರ ಹತ್ರ ಎಕ್ಸ್ಕ್ಲೂಸಿವ್ ಆಗಿದೆ ಕಲೆಕ್ಷನ್ಸ್. ಇದೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇರೋದು, ಇನ್ನು ವಿಸಿಟ್ ಆಗಿ ಇನ್ನು ನೋಡ್ಬೋದು. ಸೊ ಇದೆಲ್ಲ ನೋಡಿ ನೀವು ಫ್ಲೋರ್ ಮೇಲೆ ರಂಗೋಲಿಗೂ ಇಡ್ಬೋದು, ಇಲ್ಲ ಅಂದ್ರೆ ಇದು ದೀಪಕ್ಕೂ ಇಡ್ಬೋದು, ಇಲ್ಲ ವಾಲ್ ಮೇಲೂ ಸ್ಟಿಕ್ ಮಾಡ್ಬೋದು. ಇವನ್ನೆಲ್ಲ ನಂದು ಏನಂದ್ರೆ ಎಲ್ಲ ಪೂಜಾ ರೂಮ್ ಅಲ್ಲಿ ನೆಲದ ಮೇಲೆ ಇಡೋದಕ್ಕೆ ಜಾಗ ಇರಲ್ಲ ಎಲ್ಲರಿಗೂನು. ಸೊ ನನ್ನ ಪ್ರಾಡಕ್ಟ್ಸ್ ಹೇಗೆ ಅಂದ್ರೆ ನೀವು ವಾಲ್ ಫುಲ್ ಡೆಕೋರೇಟ್ ಮಾಡ್ಬಿಟ್ಟು ಸೊ ದಟ್ ನಮ್ ಪೂಜೆ ಸಾಮಾನು ಇಟ್ಕೊಳ್ಳೋದಕ್ಕೆ ಫ್ಲೋರ್ ಮೇಲೆ ಜಾಗ ಇರತ್ತೆ ಅಂತ. ರಂಗೋಲಿದು ಇದೆ, ಬಟ್ ಈ ವಾಲ್ ಡೆಕೋರೇಷನ್ಗೂ ಬಹಳ ಆಪ್ಷನ್ಸ್ ಇದೆ ನೋಡಿ. ಇದೆಲ್ಲ ರಂಗೋಲಿ ಸೆಟ್ಸ್. ಇದರಲ್ಲಿ ಸ್ಮಾಲ್ ಇಂದ ಬಿಗ್ ಸೈಜ್ ತನಕ ಡಿಫ್ರೆಂಟ್ ಎಷ್ಟು ಚೆನ್ನಾಗಿದೆ ರಂಗೋಲಿ ಸೆಟ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು. ವಾವ್, ಸೂಪರ್. ಇದು ನಿಮ್ ಜಾಗ ನೋಡ್ಕೊಂಡು ಈಗ ಇವೆಲ್ಲ ಸೆಟ್ಸ್ ಒಂದು ಸೆಂಟರ್ ಪೀಸ್ ಬರುತ್ತೆ. ಇದೆಲ್ಲ ಸುತ್ತಲೂ ಅದೆಲ್ಲ ದೀಪಗಳನ್ನ ಇದರಲ್ಲಿ ಕ್ಯಾಂಡಲ್ ಹೋಲ್ಡರ್ಸ್ ದೀಪಗಳನ್ನ ಇಡಬಹುದು. ಓಕೆ, ಬರೀ ಮುತ್ತಿಂದು ರಂಗೋಲಿನೂ ಇದೆ ನನ್ನ ಹತ್ರ. ಓಕೆ, ಈ ತರ ಬಹಳ ಇವೆಲ್ಲ ಸುಮಾರು ಡೆಕೋರೇಟಿವ್ ರಂಗೋಲೀಸ್ ಇದೆ ನನ್ನ ಹತ್ರ. ಆಮೇಲೆ ಇದೆಲ್ಲ ಬಂದು ಎಲಿಫೆಂಟ್ಸ್. ಇದು ಅಷ್ಟೇ ನೆಲದ ಮೇಲೆ ಇಡಬಹುದು, ವಾಲ್ ಸ್ಟಿಕ್ ಮಾಡಬಹುದು. ಆಮೇಲೆ ತುಂಬಾ ನಮಗೆ ಜೋಡ್ಸಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ನೋಡಿ ಈ ತರ ಜಸ್ಟ್ ಸಿಂಗಲ್ ಪೀಸ್ ಇದು ರಂಗೋಲಿ ಮ್ಯಾಟ್. ಇದು ಸುಮ್ನೆ ಇದೊಂದು ಇಟ್ಬಿಡೋದು. ಸೊ ಇನ್ನು ನೋಡ್ಬೋದು ಇಲ್ಲೆಲ್ಲ ಬೇರೆ ಬೇರೆ ಇದೆಲ್ಲ ನೋಡಿ ಕಲಂಕಾರಿ ಕಾನ್ಸೆಪ್ಟ್ ಅಲ್ಲಿ ಪೀಕಾಕ್ಸ್ ಇದೆಲ್ಲ. ಆಮೇಲೆ ಇದು ನೋಡಿ ಇದು ಬಹಳ ಪಾಪ್ಯುಲರ್ ಐಟಮ್ ನಮ್ಮ ಹತ್ರ. ಗಣಪತಿದು ಹ್ಯಾಂಗಿಂಗ್ಸ್. ಇದು ದೀಪಕ್ಕೂ ಹಾಕ್ಬೋದು, ವಾಲಿಗೂ ಹಾಕ್ಬೋದು. ಇದು ಸ್ಟಿಕ್ ಮಾಡ್ಬಿಡ್ಬೋದು ನಾವು ಬೇಕಿದ್ರೆ. ಹ್ಯಾಂಗಿಂಗ್ಸ್ ತರನು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಏನ್ ಮ್ಯಾಮ್? ಇದೆಲ್ಲ ಪೀಠಗಳ ಏನದು? ಪರ್ಲ್ಸ್, ಮುತ್ತಿಂದು ಮಳೆಗಳು, ದೀಪಗಳಿಡಕ್ಕೆ. ಇದು ನೋಡಿ ಈ ರಂಗೋಲಿ ಬಂದು ಕೌಸ್ದು ರಂಗೋಲಿ. ಸೆಂಟರ್ ಒಂದ್ ಮ್ಯಾಟ್ ಬರುತ್ತೆ, ಸುತ್ತಲೂ ಪಿಚ್ವೈ ಬರುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ ನಿಮ್ ಸ್ಟೋರ್ ಅಲ್ಲಿ. ಇದು ಅಷ್ಟೇ ವಾಲ್ ಡೆಕೋರೇಷನ್, ಫ್ಲೋರ್ ಡೆಕೋರೇಷನ್ ಎಲ್ಲದಕ್ಕೂ ಬರುತ್ತೆ. ಆಮೇಲೆ ಇದೆಲ್ಲ ಬಂದು ದೀಪ ಸ್ತಂಭದ ಕೆಳಗಿಡಕ್ಕೆ ಮಣೆ, ಮುತ್ತಿಂದು ಮಣೆಗಳು. ಆಮೇಲೆ ಇದು ಬಂದು ನಾನು ನಿಮಗೆ ಅವಾಗ್ಲೇ ಹೇಳದ್ನಲ್ಲ, ಬ್ಯಾಕ್ ಸ್ಕ್ರೀನ್ಗೆ ಬಾರ್ಡರ್ಸ್ ಇದೆ. ದೊಡ್ಡ ಡೋರ್ ಇದ್ರೆ ಡೋರ್ಗೆ ತೋರಣ ತರ ಕೂಡ ಯೂಸ್ ಮಾಡ್ಬೋದು ಇದನ್ನ. ಸೊ ಇದೆಲ್ಲ ಬಂದು ಈ ತರ ಬ್ಯಾಕ್ ಸ್ಕ್ರೀನ್ ಹಾಕಕ್ಕೆ ಇವೆಲ್ಲ ನೋಡಿ 5 feet, 6 feet, 4 feet. ಸಖತ್ ಕಲರ್ಫುಲ್ ಆಗಿದೆ ಮಾತ್ರ ಇವ್ರ ಹತ್ರ ಪ್ರಾಡಕ್ಟ್ಸ್ ಮಾತ್ರ ಸಖತ್ ಕಲರ್ಫುಲ್ ಅಂಡ್ ನೀಟ್ ಫಿನಿಶಿಂಗ್, ಅದು ಇಂಪಾರ್ಟೆಂಟ್. ಇದೆಲ್ಲ ಏನ್ ಮ್ಯಾಮ್? ಇದೆಲ್ಲ ಇದು ಮ್ಯಾಮ್ ಲೈಟ್ ಬರುತ್ತೆ. ಇದು ರಂಗೋಲಿ, ಇದು ಹೊಸ ಕಾನ್ಸೆಪ್ಟ್ ಮಾಡಿದೀನಿ ಈ ವರ್ಷ. ಸೊ ಇದು ಬ್ಯಾಟ್ರಿ ಇರುತ್ತೆ ಹಿಂದೆ ಹಿಂಗೆ. ಸೊ ಇದನ್ನ ಹಾಕಿ ಇಟ್ಬಿಟ್ರೆ, ಈಗ ಬೇರೆ ಬ್ಯಾಟ್ರೀಸ್ ಎಲ್ಲ ತುಂಬಾ ಡ್ಯೂರೇಷನ್ ಇರಲ್ಲ, ಅದ್ರ ಈ ಬ್ಯಾಟ್ರೀಸ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್. ಸೊ ಇದೆಲ್ಲ ಈ ಕಾನ್ಸೆಪ್ಟ್ ಅಲ್ಲಿ ರಂಗೋಲಿ. ಬಟ್ ಇದು ಮಾತ್ರ ಬಟ್ ಇದು ಬರೀ ಆರ್ಡರ್, ಥ್ರೂ ಆರ್ಡರ್ ಮ್ಯಾಮ್. ಇದೆಲ್ಲ ಆರ್ಡರ್ ಕೊಟ್ಟು ಮಾಡಿಸ್ಬೇಕು, ಯಾಕೆಂದ್ರೆ ಇದು ತುಂಬಾ ಟೈಮ್ ಆಗತ್ತೆ ನಮಗೆ ಮಾಡಕ್ಕೆ. ಸೊ ಕಸ್ಟಮರ್ ಆರ್ಡರ್ ಕೊಟ್ರೆ ನಾನು ಮಾಡ್ಕೊಡ್ತೀನಿ. ಸೊ ಇದು ಬಂದು ರಿಯಲ್ ಜಾಸ್ಮಿನ್ ಮೊಗ್ಗುಗಳದ್ದು ಹಾರ ತರ ಮಾಡಿರೋದು. ಇದು ಬಡ್ಸ್. ಇದರಲ್ಲೇ ನಿಮಗೆ ಅರಳಿರೋದ್ ಬೇಕು ಅಂದ್ರೂ ಸಿಗತ್ತೆ ನೋಡಿ. ಈ ತರ ಮಲ್ಲಿಗೆ ಮೊಗ್ಗು, ಅರಳಿರೋ ಮೊಗ್ಗಿದು. ಇದರಲ್ಲಿ ನಿಮಗ್ ಬೇಕು ಅಂದ್ರೆ ದೇವ್ರಿಗೆ ಆ ಕಡೆ ಈ ಕಡೆ ಹಾಕಕ್ಕೆ ಈ ತರ ಲೋಟಸ್, ಪ್ಯಾರೆಟ್ ಇರೋ ಹ್ಯಾಂಗಿಂಗ್ಸ್ ಕೂಡ ಮಾಡಿದೀನಿ. ಇದು ವಾಲಿಗೆ, ಇದು ಫೋಟೋಗಳಿಗೂ ಆ ಕಡೆ ಈ ಕಡೆ ಹಾಕ್ಬೋದು ಇದನ್ನ. ಇದು ಟ್ರೇ ನೀಟಾಗಿದೆ, ತೆಗಿತೀನಿ ಹಂಗೆ. ಇದೆಲ್ಲ ಬಂದು ಫ್ಲವರ್ಸ್. ಇದು ನೋಡಿ ರಿಯಲ್ ಚಾಮಂತಿ ಹೂವ ತರಾನೇ ಇರುತ್ತೆ. ಇದು ಏನಂದ್ರೆ ನಾವು ನಮ್ ರಿಯಲ್ ಫ್ಲವರ್ಸ್ ಜೊತೆನಲ್ಲಿ ಇವನ್ನು ಇಟ್ಬಿಟ್ರೆ ಗೊತ್ತೇ ಆಗಲ್ಲ. ಇದು ನೋಡಿ ಈ ತರ ಡೆಕೋರೇಷನ್ ಗೆಲ್ಲ ಚೆನ್ನಾಗಿ ಯೂಸ್ ಮಾಡಬಹುದು.
ಇದೆಲ್ಲ ಕರೆಕ್ಟ್. ಚಾಮಂತಿ ಹೂವು. ಇದೆಲ್ಲ ಬಂದು ರೋಸಸ್. ಇದು ಅಷ್ಟೇ ಎಲ್ಲ ದೀಪ ಸುತ್ತು ಫೋಟೋಗಳಿಗೆ ಎಲ್ಲದಕ್ಕೂ ಇದ್ರಲ್ಲೂ ಕಲರ್ ಆಪ್ಷನ್ಸ್. ಇದೆಲ್ಲ ಫ್ಲೋಟಿಂಗ್ ಲೋಟಸ್, ಇದೆಲ್ಲ ಡೇರಾ ಹೂವು. ಈ ತರ ತುಂಬಾ ಚೆನ್ನಾಗಿದೆ. ಅದೆಲ್ಲ ಏನು ಸ್ಕ್ರೀನ್ಸ್ ಗಳ ಮ್ಯಾಮ್? ಅದೆಲ್ಲ ಇದು ಬಂದು ಬ್ಯಾಕ್ ಸ್ಕ್ರೀನ್. ಇದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ. ಇದು ನಿಮಗೆ 5x7, 10x8. ಓಕೆ. ಇದು ಬ್ಯಾಕ್ ಸ್ಕ್ರೀನ್ ಮೇಲೆ ಕೆಳಗೆ ನಾವು ಫೋಲ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿ ಕೊಟ್ಬಿಟ್ಟಿರ್ತೀವಿ. ಜಸ್ಟ್ ಹಿಂಗೆ ತೋರ್ಸೋದಷ್ಟೇ ಇದನ್ನ. ನೋಡಿ ಈ ತರ ಇರುತ್ತೆ, ಗೊತ್ತಿರುತ್ತೆ. ಇದ್ರೊಳಗಡೆ ಇದ್ ಮಾಡ್ಬಿಡೋದು. ಇದಕ್ಕೆ ನಾನ್ ಪ್ಲೇನ್ ಏನಕ್ ಮಾರೋದು ಅಂದ್ರೆ ನನ್ನಲ್ಲೇ ಸಾಕಷ್ಟು ವೆರೈಟೀಸ್ ಇದ್ರ ಮೇಲೆ ಹಾಕಕ್ಕೆ. ಸೊ ಅವ್ರ ಕಾನ್ಸೆಪ್ಟ್ ಪ್ರಕಾರ ಏನ್ ಬೇಕೋ ನಾನು ಸೆಟ್ ಮಾಡ್ಕೊಳ್ತೀನಿ. ಆ ಸ್ಕ್ರೀನ್ ಅದ್ರ ಮ್ಯಾಚಿಂಗ್ ತಗೊಂಡು ಅದ್ರ ಮೇಲೆ ಹಾಕೋದಕ್ಕೆ ಏನೇನ್ ಬೇಕಾಗುತ್ತೋ ಇಲ್ಲೇ ದ ಕಸ್ಟಮರ್ ಕ್ಯಾನ್ ಡಿಸೈಡ್ ಯಾವ ತರ ಬೇಕು, ನಮ್ ಜಾಗ ಎಷ್ಟಿದೆ, ನಮಗೇನ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ವಿತ್ ದ ಬ್ಯಾಕ್ ಸ್ಕ್ರೀನ್ ತಗೊಂಡು ಹೋಗ್ಬೋದು. ಮ್ಯಾಮ್ ಇವಾಗ ಯಾವ್ದೇ ಇದಕ್ಕಾದ್ರೂ ಹಬ್ಬಕ್ಕೆ ಮಾವಿನೆಲೆ ಇಸ್ ಟ್ರೆಡಿಷನ್. ಸೊ ಮಾವಿನೆಲೆನಲ್ಲಿ ನಮ್ ರಿಯಲ್ ಮಾವಿನೆಲೆ ತೋರಣ ಹೇಗ್ ಮಾಡ್ತೀವೋ ಅದೇ ತರ ಇದರಲ್ಲಿ ಆರ್ಟಿಫಿಷಿಯಲ್ ಅಲ್ಲಿ ತೋರಣಗಳು ಮಾಡಿರ್ತೀವಿ. ಇದು ವಿತ್ ಇದು ಪ್ಲೇನ್ ತೋರಣ. ನಿಮಗೆ ಹೂವಿಂದ ಬೇಕು ಅಂದ್ರೂ ನೋಡಿ ಈ ತರನು ಇದೆ. ಚೆನ್ನಾಗಿದೆ. ಇದರಲ್ಲಿ ನಮ್ಮ ಮೆಜರ್ಮೆಂಟ್ಸ್ ಯಾವ ಸೈಜ್ ಬೇಕಿದ್ರು ತೋರಣಗಳು ರೆಡಿ ಮಾಡಿ ಕೊಡ್ತೀವಿ ನಾವು. ಓಕೆ, ಬ್ಯೂಟಿಫುಲ್. ಇದು ನೋಡಿ ದೇವ್ರದ್ದು ಹಸ್ತಪಾದ. ಇದನ್ನು ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇರುತ್ತೆ. ಇದು ಇವಾಗ ನಾವ್ ಸ್ಟ್ರೈಟ್ ಏನಕ್ಕಿದೆ ಅಂದ್ರೆ ಅವ್ರ ಪಾಸ್ಚರ್ ಏನ್ ಪ್ರಿಫರ್ ಮಾಡ್ತಾರೆ ಅದಕ್ಕೆ ತಕ್ಕನಂಗೆ ನಾವ್ ಇದನ್ನ ಒಂದು ಸ್ಟಿಚ್ ಮಾಡ್ಕೊಂಡು ಗುಡ್ಸಿ ಕೊಡ್ತೀವಿ. ಇದೆಲ್ಲ ನೋಡಿ ಸೈಡ್ ಅಲ್ಲಿ ಇಡೋದಕ್ಕೆ ಆರ್ಕಿಡ್ ಬಂಚಸ್, ಲಿಲ್ಲಿ ಬಂಚಸ್, ಆಮೇಲೆ ಲಕ್ಷ್ಮಿಗೆ ಲೋಟಸ್ ಶ್ರೇಷ್ಠ ಅಲ್ವಾ, ಲೋಟಸ್ ಬಂಚಸ್, ಇದೆಲ್ಲ ಆ ಕಡೆ ಈ ಕಡೆ ಇಡೋ ಡೆಕೋರೇಟಿವ್ ಪೀಸಸ್. ಇದೆಲ್ಲ ಬಂದು ಡೋರಿಗೆ ಮತ್ತೆ ವಾಸ್ಕಗಳಿಗೆ ಇಡೋದಕ್ಕೆ ತಿಲ್ಕಗಳು, ನಾಮಗಳು, ಇದೆಲ್ಲ ಫೋಟೋಗಳಿಗೆ ಗೆಜ್ಜೆ ವಸ್ತ್ರಗಳು. ಇದರಲ್ಲಿ ಸೈಜಸ್, ವೆರೈಟೀಸ್ ಅವರ ವಿಡ್ತ್ಗೆ ಏನ್ ಸೂಟ್ ಆಗುತ್ತೋ ಆ ತರ ಹಾಕೋಬಹುದು. ಇದೆಲ್ಲ ದೇವ್ರಿಗೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಇಡೋದಕ್ಕೆ. ಇದು ಕ್ಯಾಂಡಲ್ ಹೋಲ್ಡರ್ಸ್. ಇದರಲ್ಲಿ ಟೀ ಕ್ಯಾಂಡಲ್, ಇದು ದೀಪಗಳನ್ನೂ ಇಟ್ಕೊಡ್ಬಹುದು ಇದ್ರಲ್ಲಿ ಬೇಕು ಅಂದ್ರೆ. ಇದೆಲ್ಲ ಡೆಕೋರೇಟಿವ್ ಪೀಸಸ್ ನೋಡಿ, ಇದು ಈ ತರ. ಆಮೇಲೆ ಇದು ಅಷ್ಟೇ ನೋಡಿ ಈ ತರ. ಆಮೇಲೆ ಇದೆಲ್ಲ ನೋಡಿ ನಾವು ರಿಟರ್ನ್ ಗಿಫ್ಟ್ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಕ್ಯಾಂಡಲ್ ಹೋಲ್ಡರ್ಸ್. ಇದು ಅಷ್ಟೇ ನೋಡಿ ಕ್ಯಾಂಡಲ್ ಹೋಲ್ಡರ್ಸ್. ಆಮೇಲೆ ಇದು ನೋಡಿ, ಇದು ಆ ಕಡೆ ಮೋದಕ ಆ ಕಡೆ ಈ ಕಡೆ ಇಡೋದಕ್ಕೆ ಡೆಕೋರೇಟಿವ್ ಚೆನ್ನಾಗಿದೆ. ಇದೆಲ್ಲ ನೋಡಿ MDF ವುಡ್ ಅಲ್ಲಿ ಮಾಡಿರೋ ಪಿಲ್ಲರ್ಸ್. ಇದರಲ್ಲಿ 3 ಸೈಜಸ್ ಇದೆ. ಇದು ದೇವ್ರಿಗೆ ಆ ಕಡೆ ಈ ಕಡೆನೂ ನೀವ್ ಇಡ್ಬೋದು. ಇದ್ರ ಮೇಲೆ ನೀವು ಬನಾನಾ ಟ್ರೀ ಇಡೋದನ್ನ ಇಡ್ಬೋದು. ಅದು ಹೇಗೆ ಅಂದ್ರೆ ಈಗ ನೋಡಿ ಬೇಕು ಅಂದ್ರೆ ಈ ತರ ಓಪನ್ ಮಾಡಿ ನೋಡಿ ಈ ತರ ಬನಾನಾ ಟ್ರೀಸ್ ಇರ್ಬೋದು ಇದರಲ್ಲಿ. ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. ಈಗ ನಿಮಗೆ ಈ ತರ ಬೇಡ ಅಂದಾಗ ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಆನೆ ಇಡ್ಬೋದು, ದೀಪ ಕಂಬ ಇಡ್ಬೋದು, ಸೈಡ್ ಡೆಕೋರೇಷನ್ ಗೆ ಯೂಸ್ ಮಾಡ್ಕೊಳ್ಬಹುದು. ಯೂಸ್ ಮಾಡಿ. ಇಟ್ಸ್ ವೆರಿ ಸ್ಟ್ರಾಂಗ್. ಇದು ವುಡ್ ಆಗಿರೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದರಲ್ಲಿ 3 ಸೈಜಸ್ ಅವೈಲೇಬಲ್ ಇದೆ. ಆಮೇಲೆ ಎಲ್ಲ ಟ್ರೆಡಿಷನಲ್ ಅರಿಶಿನ ಕುಂಕುಮ ಕಲರ್ಸ್ ಹಾಕಿ ಟ್ರೆಡಿಷನಲ್ ರಂಗೋಲಿ ಕಾನ್ಸೆಪ್ಟ್. ಓಕೆ, ಫೈನ್. ತುಂಬಾ ಚೆನ್ನಾಗಿದೆ. ಇವರೆಲ್ಲ ನನ್ನ ಸ್ಟಾಫ್. ಇವರಿಂದಾನೇ ನಾವ್ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗಿರೋದು. ಕರೆಕ್ಟ್. ಅವರು ನಮ್ಮಷ್ಟೇ ಆಸಕ್ತಿಯಿಂದ ಮಾಡ್ತಾ ಇರೋದ್ರಿಂದ ಈ ಪ್ರಾಡಕ್ಟ್ಸ್ ಇಷ್ಟು ನೀಟಾಗಿ ರೆಡಿ ಆಗಕ್ಕೂ ಸಾಧ್ಯ ಆಗುತ್ತೆ. ಸೊ ನಾನು ಈ ಪ್ರಾಡಕ್ಟ್ಸ್ ಏನಿದೆ ನಮ್ದು ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರೆ ನಿಮಗೆ ಫುಲ್ ಕಲೆಕ್ಷನ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಅದು ಆಮೇಲೆ ಲಾಸ್ಟ್ ಅಲ್ಲಿ ಟುವರ್ಡ್ಸ್ ದ ಎಂಡ್ ನಾನು ಆರ್ಡರ್ ತಗೊಳ್ಳೋದು ಸ್ಟಾಪ್ ಮಾಡ್ಬಿಡ್ತೀನಿ. ಸೊ ನಮ್ದು ಉತ್ತರಳ್ಳಿ ಸೆಲೆಬ್ರೇಷನ್ ಸ್ಟೋರ್ ಇರೋದು HMS ಲೇಔಟ್ ಅಲ್ಲಿ ಇರೋದು. ಸೊ ಐ ವುಡ್ ರಿಕ್ವೆಸ್ಟ್ ಎಲ್ಲರೂ ಒಂದ್ಸರಿ ಸ್ಟೋರ್ ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ಸ್ ನೀವೇ ನೋಡಿ ಪರ್ಸನಲಿ. ಅಂಡ್ ಕಸ್ಟಮೈಸ್ ಆರ್ಡರ್ ಮಾಡಕ್ಕೂ ನಮಗೆ ಈಗ ಟೈಮ್ ಇರುತ್ತೆ ಮಾಡೋದಕ್ಕೆ. ಕರೆಕ್ಟ್. ಸೊ ಬಂದು ನೋಡಿ ಎಲ್ಲರೂ ಆದಷ್ಟು ಬೇಗ ಬನ್ನಿ. ಬಿಕಾಸ್ ಇವ್ರ ಹತ್ರ ಫಾಸ್ಟ್ ಮೂವಿಂಗ್ ಎಲ್ಲ ಕಡೆ ಇರೋದ್ರಿಂದ ವರ್ಲ್ಡ್ ವೈಡ್. ಸೊ ಬೇಗ ಸ್ಟಾಕ್ ಔಟ್ ಆಗುತ್ತೆ. ಸೊ ಬೇಗ ಬಂದು ವಿಸಿಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.